ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಈ ಚಾನಲ್ನಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಇಂಟರ್ವ್ಯೂದಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಮೆನ್ಷನ್ ಮಾಡಲಾಗಿತ್ತು. ಈ ವಿಡಿಯೋದಲ್ಲಿ ವಾಟ್ ಆರ್ ಯೋರ್ ಕರಿಯರ್ ಗೋಲ್ಸ್ ಅಂತ ಕೇಳಿದರೆ, ಅಂದರೆ ನಿಮ್ಮ ಕರಿಯರ್ನ ಗೋಲ್ಸ್, ನಿಮ್ಮ ಗುರಿ ಏನು ಅನ್ನೋದು ಕೇಳಿದರೆ ಇಂಟರ್ವ್ಯೂದಲ್ಲಿ ಹೇಗೆ ಆನ್ಸರ್ ಮಾಡಬಹುದು. ಸಾಮಾನ್ಯವಾಗಿ ಕೇಳೋ ಪ್ರಶ್ನೆಗಳಲ್ಲೇ ಒಂದು ಇದು. ಯೂಶ್ವಲಿ ಕೇಳ್ತಾರೆ. ನೀವು ಮೊದಲು ಏನು ಅರ್ಥ ಮಾಡ್ಕೋಬೇಕು ಅಂದರೆ HR ಈ ಕ್ವಶನ್ನ ಯಾಕೆ ಕೇಳ್ತಾರೆ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಿ. ನೀವು ನಿಮ್ಮ ಕರಿಯರ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದೀರಾ ಮತ್ತು ನಿಮ್ಮ ಕರಿಯರ್ ಪ್ಲ್ಯಾನ್ ಏನು, ನಿಮ್ಮ ಗೋಲ್ ಕಂಪನಿಯ ವಿಷನ್ಗೆ ಸರಿ ಆಗುತ್ತಾ ಇಲ್ವಾ ಅದನ್ನು ಅವರು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕ್ವಶನ್ನ ಕೇಳ್ತಾರೆ. ಮತ್ತು ನೀವು ಈ ಕಂಪ್ನೀಲಿ ಅಟ್ಲೀಸ್ಟ್ ಒಂದು 5-6 ವರ್ಷನಾದರೂ ಇರ್ತೀರಾ, ಇದೇ ಕಂಪ್ನೀಲಿ ಇರ್ತಿರೋ ಅಥವಾ ಬೇಗ ಜಂಪ್ ಆಗಿಬಿಡ್ತಿರೋ ಬೇರೆ ಕಂಪ್ನಿ, ಅಂದರೆ 1-2 ವರ್ಷ ಆದಮೇಲೆ ಮತ್ತೆ ತಕ್ಷಣ ಜಂಪ್ ಆಗಿಬಿಡ್ತಿರೋ, ಮತ್ತು ಅವರ ಎಕ್ಸ್ಪೆಕ್ಟೇಷನ್ನ ನೀವು ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡ್ತೀರಾ. ಈ ಜಾಬ್ ಪ್ರೊಫೈಲ್ನಲ್ಲಿ ಅವ್ರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅದನ್ನು ನೀವು ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡ್ತೀರಾ, ಮತ್ತು ಈ ಸ್ಪೆಸಿಫಿಕ್ ಜಾಬ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಮತ್ತು ಜಾಬ್ ಹೈರಾರ್ಕಿ ಬಗ್ಗೆ ಏನಾದರೂ ರಿಸರ್ಚ್ ಮಾಡಿದ್ದೀರಾ. ಅಂದರೆ ಇದೇ ಕಂಪನಿಯಲ್ಲಿ ಒಂದು 2-3 ವರ್ಷ ವರ್ಕ್ ಮಾಡಿ ಪ್ರಮೋಷನ್ ತಗೊಳ್ಳೋ ಅಂತ ಏನಾದರೂ ಪ್ಲ್ಯಾನ್ ಇದೆಯಾ, ಪ್ಲ್ಯಾನ್ ಇದ್ದರೆ ನೀವು ಎಷ್ಟು ಮಟ್ಟಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಈ ಕ್ವಶನ್ನ ಕೇಳ್ತಾರೆ. ಫಸ್ಟ್ ಆಫ್ ಆಲ್, ನೀವು ಫ್ರೆಷರ್ ಆಗಿದ್ದರೆ ನೀವು ಹೇಗೆ ಉತ್ತರ ಕೊಡ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ನೀವು ಈಗ ಅಪ್ಲೈ ಮಾಡ್ತಾ ಇರೋ ಜಾಬ್ ಟೈಟಲ್ ಬಗ್ಗೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಹೇಳಿ. ಫಾರ್ ಎಕ್ಸಾಂಪಲ್, ನೀವು ಇಂಜಿನಿಯರ್ ಆಗಿದ್ದರೆ ನಿಮಗೆ ಕೋಡಿಂಗ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿ. ಅಂದರೆ ಜಾಬ್, ಈಗ ಕರೆಂಟ್ ಜಾಬ್ ಪ್ರೊಫೈಲಿಗೆ ಯಾವುದು ಬೇಕಾಗಿದೆ ಅದರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಿ. ಮತ್ತು ನಿಮಗೆ ಇನ್ನೂ ಕಲಿಯೋ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ನೀವು ಅಕೌಂಟ್ಸ್ ಮತ್ತು ಫೈನಾನ್ಸ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಈ ಸಬ್ಜೆಕ್ಟ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ಇನ್ನೂ ಹೆಚ್ಚು ಕಲಿಯೋ ಆಸಕ್ತಿ ಹೇಗಿದೆ, ನಿಮ್ಮ ಅಕಾಡೆಮಿಕ್ಸ್ ಜೊತೆಗೆ ನೀವು ಅಕೌಂಟ್ಸಿಗೆ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ರಿಲೆವೆಂಟ್ ಕೋರ್ಸಸ್ ಏನಾದರೂ ಮಾಡ್ಕೊಂಡಿದ್ದೀರಾ, ಆ ಕೋರ್ಸು ಈ ಜಾಬ್ಗೆ ಹೇಗೆ ರಿಲೆವೆಂಟ್ ಆಗುತ್ತೆ, ಅದರಿಂದ ಈ ಜಾಬ್ ಪ್ರೊಫೈಲ್ಗೆ ಹೇಗೆ ಒಂದಕ್ಕೊಂದಕ್ಕೆ ಲಿಂಕ್ ಆಗುತ್ತೆ ಮತ್ತು ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ನೀವು ಮಾರ್ಕೆಟಿಂಗ್ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಅಕಾಡೆಮಿಕ್ಸ್ ಜೊತೆಗೆ ಕಮ್ಯುನಿಕೇಷನ್ ಬಗ್ಗೆ ನೀವು ಗಮನ ಕೊಟ್ಟಿದ್ದೀರಾ, ಯಾಕೆಂದರೆ ಮಾರ್ಕೆಟಿಂಗಲ್ಲಿ ಮೊದಲು ಬರೋದೇ ಕಮ್ಯುನಿಕೇಷನ್ ಬಗ್ಗೆ ನೀವು ಯಾವುದಾದ್ರೂ ಕೋರ್ಸ್ ಮಾಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಆ ಕೋರ್ಸು ನಿಮ್ಮ ಜಾಬ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅದನ್ನು ಮೆನ್ಷನ್ ಮಾಡಿ. ಈಗ ಮಾರ್ಕೆಟಿಂಗ್ ಜಾಬ್ಗಳಲ್ಲಿ ಬರೀ ನೀವು ಕೋರ್ಸ್ ಮಾಡಿದ್ದೀರಾ, ನಿಮಗೆ ನಾಲೆಡ್ಜ್ ಇದೆ ಅನ್ನೋದು ಮಾತ್ರ ಮುಖ್ಯ ಆಗಲ್ಲ, ನಿಮ್ಮ ಪರ್ಸ್ನಾಲಿಟಿ ಕೂಡ ಮುಖ್ಯ ಆಗುತ್ತೆ. ಅಂದರೆ ನಿಮಗೆ ಹೊಸಬ್ರನ್ನ ಮೀಟ್ ಮಾಡೋದು ಇಷ್ಟ ಆಗುತ್ತೆ, ಅಂದರೆ ನೀವು ಬೇರೆಯವ್ರ ಜೊತೆ ಕಂಫರ್ಟಬಲ್ ಆಗಿ ಮಾತಾಡ್ತೀರಾ, ನಿಮ್ಮ ಏನು ವಿಚಾರ ಇದೆ ಅದನ್ನು ಬೇರೆಯವ್ರಿಗೆ ಹೇಳ್ತೀರಾ, ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ನಿಮಗೆ ಇದೆ ಅನ್ನೋದು, ಅದು ನಿಮಗೆ ಪರ್ಸ್ನಾಲಿಟಿಗೆ ಸಂಬಂಧಪಟ್ಟಿದ್ದಾಗುತ್ತೆ. ಹಾಗಾಗಿ ಅದನ್ನು ಕೂಡ ಮೆನ್ಷನ್ ಮಾಡಿ. ನೀವು ಯಾವ ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ತಾ ಇರ್ತೀರೋ ಅದಕ್ಕೆ ಸಂಬಂಧಪಟ್ಟ ಕ್ವಾಲಿಟಿ ನಿಮಗಿದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಅಂದರೆ ಈ ಕರೆಂಟ್ ಜಾಬ್ ಪ್ರೊಫೈಲ್ಗೆ ಎಷ್ಟು ಸೀರಿಯಸ್ ಆಗಿ ನೀವು ತೊಗೊಂಡಿದ್ದೀರಾ ಅನ್ನೋದನ್ನು ನೀವು ಮೆನ್ಷನ್ ಮಾಡಿ. ಮತ್ತು ಇದು ಆನ್ಸರ್ನ ಫಸ್ಟ್ ಪಾರ್ಟ್ ಆಯಿತು. ಇನ್ನು ಸೆಕೆಂಡ್ ಪಾರ್ಟಲ್ಲಿ ನೀವು ಏನು ಮೆನ್ಷನ್ ಮಾಡಬೇಕು, ನೀವಿವಾಗ ಅಪ್ಲೈ ಮಾಡಿರೋ ಜಾಬ್ನ ನೆಕ್ಸ್ಟ್ ಲೆವೆಲ್ ಏನು. ಅಂದರೆ ನೀವು ಇವಾಗ ಎಕ್ಸಿಕ್ಯೂಟಿವ್ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಅದರ ನೆಕ್ಸ್ಟ್ ಯಾವುದು ಮ್ಯಾನೇಜರಿಯಲ್ ಪ್ರೊಫೈಲ್ ಇರ್ಬೋದಾ, ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಅದರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಅಂದರೆ ನೀವು ಇವಾಗ ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೀರಾ, ಇನ್ನು 5 ವರ್ಷ ಬಿಟ್ಟು ಅದರ ಟೀಮ್ ಲೀಡ್ ಆಗಬೇಕು ಅಥವಾ ಮ್ಯಾನೇಜರ್ ಆಗಬೇಕು, ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಹೇಳಬೇಕು. ಯಾಕೆ ಕಂಪನಿಯಲ್ಲಿ ನೀವು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇಟ್ಕೊಂಡು ಬಂದಿದ್ದೀರಾ ಅನ್ನೋದು HR ಕನ್ವಿನ್ಸ್ ಆಗಬೇಕು. ನೀವು 2-3 ವರ್ಷದಲ್ಲಿ ಬಿಟ್ಟು ಹೋಗ್ತೀರಾ ಅಂದರೆ ಅವ್ರು ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಳ್ಳಲ್ಲ. ಈ ಕಂಪನಿ ವರ್ಕ್ ಕಲ್ಚರ್ ಬಗ್ಗೆ ಕೂಡ ಮೆನ್ಷನ್ ಮಾಡಿ. ಕಂಪನಿಯ ವಿಷನ್ ಮತ್ತು ವರ್ಕ್ ಕಲ್ಚರ್ ನನಗೆ ತುಂಬ ಇಷ್ಟ ಆಗುತ್ತೆ, ಈ ವರ್ಕ್ ಎನ್ವೈರನ್ಮೆಂಟ್ ನನಗೆ ಇಷ್ಟ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದರೆ
ಸೊ ಇವರು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇಟ್ಕೊಂಡೆ ನಮಗೆ ಅಪ್ಲೈ ಮಾಡಿದ್ದಾರೆ, ನಮ್ಮ ಕಂಪ್ನಿಯಲ್ಲಿ ಅಪ್ಲೈ ಮಾಡಿದ್ದಾರೆ ಅನ್ನೋದನ್ನು ಅವರಿಗೆ ನೀವು ಕನ್ವಿನ್ಸ್ ಮಾಡ್ತೀರಾ. ಈಗ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ನೀವು ಆಗಿದ್ದರೆ ಹೇಗೆ ಆನ್ಸರ್ ಮಾಡ್ತೀರಾ? ನೀವು ಆಲ್ರೆಡಿ ಒಂದು ಕಂಪ್ನಿನ ಬಿಟ್ಟು ಬರ್ತಾ ಇದ್ದೀರಾ, ನೀವು ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ, ಹಾಗಾದರೆ ನೀವು ಈ ಕಂಪ್ನಿಯಲ್ಲಿ ಸ್ಟೇಬಲ್ ಆಗಿ ಇರ್ತೀರೋ ಇಲ್ವೋ ಅನ್ನೋದು ಅವರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಹಾಗೆ ನೀವು ಇರ್ತೀರಾ ಅನ್ನೋದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಹಾಗಾಗಿ ನೀವು ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ಕಂಪನಿಯ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ, ಈ ಜಾಬ್ ಪ್ರೊಫೈಲ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ, ಮತ್ತು ಕಂಪ್ನಿ ಬಗ್ಗೆ ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಕಂಪನಿಯ ವಿಷನ್ ಏನು, ವರ್ಕ್ ಕಲ್ಚರ್ ಹೇಗಿರುತ್ತೆ, ಟೀಮ್ ಹೇಗಿರುತ್ತೆ, ಎಕ್ಸೆಟ್ರಾ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋದರೆ ನೀವು ಅದನ್ನು ಹೇಗೆ ಕನ್ವಿನ್ಸ್ ಮಾಡ್ಬೋದು ಅಂದರೆ, ನನಗೆ ಕಂಪನಿಯ ವಿಷನ್ ಬಗ್ಗೆ ಈ ರೀತಿ ನಂಬಿಕೆ ಇದೆ, ಈ ಕಂಪನಿಗೆ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫಿಕೇಷನ್ ಅಂದರೆ ನಾನು ಕರಿಯರ್ ಗೋಲ್ ಏನು ಇಟ್ಕೊಂಡಿದ್ದೀನಿ ಅದನ್ನು ಈ ಕಂಪನಿಯಲ್ಲಿ, ಈ ಆರ್ಗನೈಸೇಷನಲ್ಲಿ ನನಗೆ ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ. ನಿಮ್ಮ ಕರಿಯರ್ ಗೋಲು ಮತ್ತು ಈ ಕಂಪನಿಯ ಏನು ವಿಷನ್ ಏನಿದೆ, ವರ್ಕ್ ಕಲ್ಚರ್, ಈ ಎನ್ವೈರನ್ಮೆಂಟಲ್ಲಿ ನನ್ನ ಗೋಲ್ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ. ಆವಾಗ ನಿಮ್ಮ ಕರಿಯರ್ ಗೋಲ್ಸ್ನ ಹೆರಾರ್ಕಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ಹೇಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫಿಕೇಷನ್ ಈ ಜಾಬ್ ಪ್ರೊಫೈಲ್ ಮತ್ತು ನೆಕ್ಸ್ಟ್ ಲೆವೆಲ್ನ ಜಾಬ್ ಪ್ರೊಫೈಲ್ಸ್ಗೆ ಅಂದರೆ ನೆಕ್ಸ್ಟ್ ಹೆರಾರ್ಕಿಗೆ ಕೂಡ ಸೂಟ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ. ಅಂದರೆ ಇದರ ಅರ್ಥ ನೀವು ಸ್ವಲ್ಪ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಅದು ಅವರ ಕಂಪನಿಯ ಏನು ಹೈರಾರ್ಕಿ ಇದೆ, ಅವರ ವರ್ಕ್ ಕಲ್ಚರ್ ಇದೆ, ಅದಕ್ಕೆ ಸೂಟ್ ಆಗೋ ಹಾಗೆ ನೀವು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು. ನಿಮಗೆ ನೆಕ್ಸ್ಟ್ ಹೈರಾರ್ಕಿಯಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಹೆಚ್ಚು ಕಲಿಯೋ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಸೊ ಇದಿಷ್ಟು ಈ ಕ್ವಶನ್ಗೆ ಆನ್ಸರ್ ಮಾಡುವಂಥ ರೀತಿ. ಅಂದರೆ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊತಿದ್ದೆ, ಇದು ನನ್ನ ಅಭಿಪ್ರಾಯದ ಪ್ರಕಾರ ಈ ರೀತಿ ಆನ್ಸರ್ ಮಾಡಬಹುದು. ಸೊ ಇಷ್ಟು ಹೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಯಾವ ಸಬ್ಜೆಕ್ಟ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.